ಮಂಗಳೂರಿನ ಅದ್ಯಪ್ಪಾಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದರ ಪರಿಣಾಮವಾಗಿ ಸುಮಾರು 80 ಸಂತ್ರಸ್ತರು ಈಗ ಬೇರೆಡೆ ಸ್ಥಳಾಂತರವಾಗಬೇಕಾಗಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಫಲ್ಗುಣಿ ನದಿಯಲ್ಲಿ ನೆರೆ ಬಂದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ಸುಮಾರು 80 ಮಂದಿಯನ್ನ ಬೇರೆಡೆ ಸ್ಥಳಾಂತರ ಮಾಡಿ ಅಂತ ದೋಣಿಯ ಮೂಲಕವಾಗಿ ಸ್ಥಳಕ್ಕೆ ಹೋದಂತಹ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಬ, ಸುಳ್ಯ, ಬೆಳ್ತಂಗಡಿ ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆ ಬೀಳ್ತಾ ಇದೆ. ಅದರಿಂದ ನಮ್ಮ ನದಿಗಳಲ್ಲಿ ಪರ್ಟಿಕ್ಯುಲರ್ಲಿ ಫಾಲ್ಗುಣಿ ನದಿಯಲ್ಲೂ ನೇತ್ರಾವತಿ ನದಿಯಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ. ಡ್ಯಾಮಲ್ಲಿ ಏನಾದರೂ ಅಡಿಷನಲ್ ಆಗಿ ಎಮರ್ಜೆನ್ಸಿ ನೀರನ್ನು ಹೆಚ್ಚಿನ ನೀರು ಹರಿಯುವುದಕ್ಕೆ, ಮಳೆಗಾಲದಲ್ಲಿ ಹರಿಯುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ. ಅದನ್ನು ನಾವು ಕೂಡಲೇ ಈಗ CEO ಅವರು ಬಂದಿದ್ದಾರೆ, ಕೂಡಲೇ ಅದನ್ನು ಏನು ಮಾಡುವುದು ಅನ್ನೋಂಥದ್ದು ಬಗ್ಗೆ ಚಿಂತನೆ ಮಾಡ್ತೀವಿ. ಬೇರೆ ಕಡೆ ಮಕ್ಕಳನ್ನು ಇದು ಮಾಡಿಕೊಂಡು ಶಾಲೆಗಳಿಗೆ ಕಳಿಸುವಂಥದ್ದು.